ಗೌರಿ ಕಲ್ಯಾಣಕ್ಕೋಸ್ಕರ ನಾನು ಲಗ್ನ ಪತ್ರಿಕೆ ರೆಡಿ ಮಾಡಿದ್ದೀನಿ ನೋಡಿ. ಗೌರಿ ಯಾವಾಗಲೂ ಅರ್ಶಿಣದ ಇದರಲ್ಲಿ ಇರ್ತಾಳೆ, ಹಾಗಾಗಿ ನಾನು ಶಾವಂತಿಗೆ ಹೂವು ಹಾಕ್ಕೊಂಡಿರತಕ್ಕಂತಹ ಈ ಫೋಟೋನೇ ಇಟ್ಟು ಲಗ್ನ ಪತ್ರಿಕೆ ರೆಡಿ ಮಾಡಿದ್ದೀನಿ. ಹಾಗಾಗಿ ಅಂತರ್ಪಟ ಕೂಡ ಎಲ್ಲೋ ಕಾನ್ಸೆಪ್ಟಲ್ಲೇ ಇರಬೇಕು ಅಂತ ಹೇಳಿ ನಾನು ಆ ಥರನೇ ಇದನ್ನು ಅಂತರ್ಪಟ ಕೂಡ ರೆಡಿ ಮಾಡಿದ್ದೀನಿ. ನಂತರ ಅದಕ್ಕೆ ಬೀಸಣಿಗೆ ರೆಡಿ ಮಾಡಿದ್ದೀನಿ ನೋಡಿ. ಬೀಸಣಿಗೆ ರೆಡಿ ಮಾಡಿದ್ದೀನಿ. ಇದು ಗೌರಿ ಕಲ್ಯಾಣಕ್ಕೋಸ್ಕರ ರೆಡಿ ಮಾಡಿರ್ತಕ್ಕಂತಹ ಶಿವನ ಗಂಗೆ. ಇದರಲ್ಲಿ ಗಂಗೆ ತಂದು ನಂತರ ಉತ್ಸವ ಮೂರ್ತಿಯಾಗಿರ್ತಕ್ಕಂಥ ಶಿವನ್ನ ನಾವು ಜೊತೆಯಲ್ಲಿ ಕಾಶಿ ಯಾತ್ರೆ ಮಾಡಿ ಕರ್ಕೊಂಡು ಬರ್ತೀವಿ. ಇಲ್ಲಿ ನಾನು ಅರ್ಧನಾರೀಶ್ವರ ಸಪ್ತಪದಿಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಕನ್ನಡಿ ಕೂಡ ಎಲ್ಲೋ ಇದರಲ್ಲಿರಬೇಕು ಅಂತ ಎಲ್ಲೋ ಫ್ಲವರ್ ಹಾಕಿ ನಾನು ಕನ್ನಡಿ ರೆಡಿ ಮಾಡಿದ್ದೀನಿ. ನಂತರ ಚಾಮ್ರ ಕೂಡ ರೆಡಿ ಮಾಡಿದ್ದೀನಿ. ಇಲ್ಲಿ ಬೀಸೋ ಕಲ್ಲು, ಕುಟ್ಟೋ ಕಲ್ಲು ಅಂದರೆ ಒರಳುಕಲ್ಲು ಇಟ್ಟಿದ್ದೀನಿ. ಇದಕ್ಕೆ ನೋಡಿ ಶಿವ ಪಾರ್ವತಿಯ ಬ್ಯಾಂಗಲ್ ಪಿಲ್ಲೋ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಪಾರ್ವತಿ ಬ್ಯಾಂಗಲ್ಲು ಪಿಲ್ಲೋ, ಇದು ಶಿವ ಪಾರ್ವತಿ. ಇದಕ್ಕೆ ಅಕ್ಷತೆ ಕೂಡ ಅರ್ಶಿಣದಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಉತ್ಸವ ಮೂರ್ತಿ ಶಿವಂದು, ಇದನ್ನು ನೋಡಿ ಉತ್ಸವ ಮೂರ್ತಿ ರೆಡಿ ಮಾಡಿದೆ. ಇಲ್ಲಿ ಪಾರ್ವತಿ ಇದೆ. ಅಂಬ್ರಲ್ಲ ಇದಕ್ಕೆ ಬ್ಲೂ ಕಲರ್ ದೊಡ್ಡದು ರೆಡಿ ಮಾಡಿದ್ದೀನಿ. ಅದು ನಮ್ಮ ಇವ್ರು ಮಾಡಿಕೊಟ್ಟಿರೋ ಶಿಷ್ಯಕ ಮಾಡಿಕೊಟ್ಟಿರೋದು, ಹಾಗಾಗಿ ಅದನ್ನು ನಾನು ಕಲ್ಯಾಣೋತ್ಸವದಲ್ಲಿ ಉಪಯೋಗಿಸ್ಕೋತೀನಿ. ಇವಾಗ ಇಲ್ಲಿ ಕಲ್ಯಾಣೋತ್ಸವದ ವಿಗ್ರಹ ನೋಡಿ. ಇಲ್ಲಿ ಪಾರ್ವತಿ, ಶಿವ, ಗಣೇಶ ಕೂಡ ತೊಡೆ ಮೇಲೆ ಕೂತಿರೋ, ನಂದಿ ಕೂಡ ಇದೆ. ಅದಕ್ಕಾಗಿ ತಾಲಿ, ಪುಟ್ಟ ಹಾರ, ಆಮೇಲೆ ಜೀರಿಗೆ ಬೆಲ್ಲ ಇದರಲ್ಲಿ ಹಾಕಿ ರೆಡಿ ಮಾಡಿದೆ. ಇದು ನಮ್ಮ ಗೌರಿ ಕಲ್ಯಾಣಕ್ಕೋಸ್ಕರ ರೆಡಿ ಮಾಡಿರ್ತಕ್ಕಂತಹ ಐಡಲ್ಗಳು. ಶಿವ ಪಾರ್ವತಿ ಕಲ್ಯಾಣೋತ್ಸವದ ಕಾಶಿ ಯಾತ್ರಾ ದೇವರಿದು. ಕಾಶಿ ಯಾತ್ರೆಗೆ ಶಿವ, ಗೌರಿ ಕಲ್ಯಾಣ ಕಾಶಿ ಯಾತ್ರೆಗೆ ಶಿವ ರೆಡಿಯಾಗಿದ್ದಾರೆ.
ನೈವೇದ್ಯ ಗೌರಿ ಕಲ್ಯಾಣದ್ದು, ರಾಧಾ ಕಲ್ಯಾಣದ್ದು, ಎಲ್ಲ ಕಲ್ಯಾಣದ್ದು ನೈವೇದ್ಯ. ಇದು ಸೋಮೇಶ್ವರ ಗೌರಿ ಕಲ್ಯಾಣದ ನೈವೇದ್ಯ. ಇದು ಕಲ್ಯಾಣೋತ್ಸವಕ್ಕಾಗಿ ರೆಡಿ ಮಾಡಿದಂತಹ ನೈವೇದ್ಯ. ಇದು ಗೌರಿ ಕಲ್ಯಾಣದ ನೈವೇದ್ಯ. ನೋಡಿ, ಗೌರಿ ಎಲ್ಲೋ ಗೌರಿ ಕೂಡ ನಾನು ರೆಡಿ ಮಾಡಿದ್ದೆ ಅರ್ಶಿಣದಲ್ಲಿ. ಈ ಗೌರಿ ಕೂಡ ಎಲ್ಲೋ ಸ್ಯಾರಿ ಉಟ್ಕೊಂಡಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ನೈವೇದ್ಯ ಈಶ್ವರ ಗೌರಿ ಕಲ್ಯಾಣದ ನೈವೇದ್ಯ. ಇದು ಡೆಮಾನ್ಸ್ಟ್ರೇಷನ್ಗಾಗಿ ರೆಡಿ ಮಾಡಿದಂಥ ಶೆಟ್ಟರ ಚಕ್ಕಲಿಯಲ್ಲಿ.